ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ನ ವೀಕ್ಷಕರ ಕೋರಿಕೆಯ ಮೇರೆಗೆ ಈ ವಿಡಿಯೋಸ್ಗಳನ್ನು ಮಾಡ್ತಾಯಿದ್ದೀನಿ. ಅವರು ಹೇಳಿದರು ಕನ್ನಡದ ದೀರ್ಘ ಸ್ವರ ಪದಗಳನ್ನು ಹಾಗೆ ಮಹಾಪ್ರಾಣಾಕ್ಷರಗಳನ್ನು ಬರೆಯುವಾಗ ಕಷ್ಟ ಆಗುತ್ತೆ ಅಂತ. ಅದ್ರ ಸಲುವಾಗಿ ನಾನು ಎಲ್ಲ ದೀರ್ಘ ಸ್ವರದ ಪದಗಳು, ಎಲ್ಲ ವ್ಯಂಜನಗಳ ದೀರ್ಘ ಸ್ವರದ ಪದಗಳ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ದೀರ್ಘ ಸ್ವರಗಳು ಅಂತಂದ್ರೆ ನೋಡಿ, ಆ, ಇ, ಉ, ಎ, ಐ, ಓ, ಔ. ಈಗಾಗಲೇ ಕ ಮತ್ತು ಖ ಎರಡು ಅಕ್ಷರದ ದೀರ್ಘ ಸ್ವರ ಪದಗಳಾಗಿವೆ. ಈಗ ನಾವು ಗ ಅಕ್ಷರದ ದೀರ್ಘ ಸ್ವರ ಪದಗಳನ್ನು ಬರ್ತಾ ಇದ್ದೇವೆ. ಈಗ ನಿನ್ನೆ ವಿಡಿಯೋದಲ್ಲಿ ಉ, ಎ, ಐ ದೀರ್ಘ ಸ್ವರದ ಪದಗಳನ್ನು ಮಾಡಿದ್ವಿ. ಇವತ್ತು ಓ ಇಂದ ಶುರು ಮಾಡೋಣ. ಈ ವಿಡಿಯೋಗಳಲ್ಲಿ ನಾನು ಕನ್ನಡದ ಪದಗಳನ್ನು ಬಿಡಿಸಿ ಬರೆಯೋದಲ್ಲದೆ ಅದನ್ನು ಇಂಗ್ಲೀಷ್ನಲ್ಲಿ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ಕನ್ನಡ ಮೀಡಿಯಂನ ಮಕ್ಕಳಿಗೆ ಇಂಗ್ಲೀಷ್ ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ಕನ್ನಡ ಕಲಿಬೇಕು ಅನ್ನೋರಿಗೂ ಅನುಕೂಲ ಆಗುತ್ತೆ, ಇಂಗ್ಲೀಷ್ ಕಲಿಬೇಕು ಅನ್ನೋರಿಗೂ ಅನುಕೂಲ ಆಗುತ್ತೆ. ಈಗ ಗೋಡೆಯನ್ನು ಬಿಡಿಸಿ ಬರೆಯೋಣ. ಗ ಪ್ಲಸ್ ಓ, ಗೋ, ಡೆ, ಡ ಪ್ಲಸ್ ಎ. ಇದನ್ನು ಇಂಗ್ಲೀಷ್ನಲ್ಲಿ ಬಿಡಿಸಿ ಬರೆಯೋದು ಅಂತಂದರೆ ಗೆ ಜಿ, ಓ, ಓ. ಇಂಗ್ಲೀಷ್ನಲ್ಲಿ ಓ ಮತ್ತು ಓ ಎರಡಕ್ಕೂ ಓನೇ ಬಳಸ್ತೇವೆ. ಅದನ್ನು ಸಂದರ್ಭಾನುಸಾರ ನೋಡಿ ಉಚ್ಚಾರ ಮಾಡಬೇಕು. ನೋಡಿ, ಗೋ ಡ ಡಿ ಎ, ಎಗೆ ಇ. ಇಂಗ್ಲೀಷ್ನಲ್ಲಿ ಎಗೆ ಇ ಬರಿತೇವೆ. ಇದರ ಬಗ್ಗೆ ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಕನ್ನಡ, ಇಂಗ್ಲೀಷ್, ಹಿಂದಿ ಕಲಿಕೆಯ ಬಗ್ಗೆ ಇಷ್ಟು ವಿಡಿಯೋಗಳನ್ನು ಈಗಾಗಲೇ ನಾನು ಮಾಡಿದ್ದೀನಿ. ಆಸಕ್ತಿ ಇರುವವರು ಎಲ್ಲ ವಿಷಯಗಳ ಒತ್ತಕ್ಷರಗಳು ಸಹ ಇದೆ. ಒತ್ತಕ್ಷರ ಪದಗಳು, ಎಸ್ಸೆ ರೈಟಿಂಗ್, ಹಾಗೆ ಇಂಗ್ಲೀಷ್ನ 2 ಅಕ್ಷರ 3 ಅಕ್ಷರದ ಪದಗಳನ್ನು ಓದುವುದು, ಹಾಗೆ A to Z ಲೆಟರ್ಸ್ನ ಫೋನಿಕ್ ಸೌಂಡ್ಸ್ ಹೇಗೆ ಓದಬೇಕು, ಸರಿಯಾದ ಉಚ್ಚಾರಣೆ ಹೇಗೆ ಅಂತ ಇಷ್ಟು ಪ್ಲೇಲಿಸ್ಟ್ ಇದೆ. ಆಸಕ್ತಿ ಇರೋರು ನೋಡಿ. ಈಗ ಗೋಡೆ. ಈಗ ಎರಡನೇ ಪದ ಗೋಳ, ಗೋಳ. ಗ ಪ್ಲಸ್ ಓ, ಳ, ಳ ಪ್ಲಸ್ ಓ. ಇಲ್ಲಿ ಗೆ ಇಂಗ್ಲೀಷ್ನಲ್ಲಿ ಜಿ, ಓ. ಈಗಾಗಲೇ 2-3 ಪದಗಳನ್ನು ಬರೆದ್ರೆ ಮಕ್ಕಳಿಗೆ ಇದು ಬೇಗ ಬಂದುಬಿಡ್ತಾರೆ ನೋಡಿ. ಈಗ ಗೆ ಜಿ ಅಂತ ಅವರೇ ಹೇಳ್ತಾರೆ. ಓಗೆ ಓ, ಳ, ಎಲ್, ಅ, ಎ, ಗೋಳ. ಈ ರೀತಿ ಮಕ್ಕಳಿಗೆ ಕಲಿಸಿದರೆ ಬೇಗ ಕಲಿತಾರೆ ನೋಡಿ. ಇಲ್ಲಿ ಮತ್ತೊಂದು ಲ ಮತ್ತು ಲ ಎರಡಕ್ಕೂ ಇಂಗ್ಲೀಷ್ನಲ್ಲಿ ಎಲ್. ನಾವು ಈ ಅಕ್ಷರವನ್ನೇ ಎರಡಕ್ಕೂ ಉಪಯೋಗ ಮಾಡಬೇಕಾಗುತ್ತೆ. ಈಗ ಮೂರನೇ ಪದ ಗೋಧಿ, ಗೋಧಿ. ಇದಕ್ಕೂ ಸಹ ಗ ಪ್ಲಸ್ ಓ, ಗೋಧಿ. ಈಗ ಧಿಗೆ ಏನು ಬರಬೇಕು? ಧ ಅಂದರೆ ಕನ್ನಡದಲ್ಲಿ ಮೊದಲು ಬರೆಯೋಣ. ಧ ಪ್ಲಸ್ ಇ, ಗೋಧಿ ಆಯಿತು. ಈಗ ಇದನ್ನು ಇಂಗ್ಲೀಷ್ನಲ್ಲಿ ಬರೆಯೋದಾದರೆ ಗ ಓ. ಈಗ ಧಗೆ ಇಂಗ್ಲೀಷ್ನಲ್ಲಿ ಡಿ ಹೆಚ್, ಧ ಅದಕ್ಕೆ ಇ, ಈ ಉಚ್ಚಾರಕ್ಕೆ ಐ, ಗೋಧಿ. ಇವುಗಳನ್ನೆಲ್ಲ ಬೇಗ ಇಂಗ್ಲೀಷ್ನಲ್ಲಿ ಬರೆಯೋದನ್ನು ಕಲಿಬೇಕು ಅಂತಂದರೆ ಮೊದಲು ಮಕ್ಕಳು ಇದನ್ನೆಲ್ಲ ಕಲಿಬೇಕಾಗುತ್ತೆ ನೋಡಿ. ಈಗ ಎಗೆ ಕನ್ನಡದಲ್ಲಿ ಏನಂತ ಓದ್ತೀವಿ, ಬಿಗೆ ಹೇಗೆ ಓದ್ತೀವಿ, ಹಾಗೆ A to Z ಈ ಥರ ಕಲ್ತ್ಕೋಬೇಕು ಮಕ್ಕಳು. ನಂತರ ಇಂಗ್ಲೀಷ್ನ ಕಾಗುಣಿತ, ಇದರ ವಿಡಿಯೋಗಳನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೇನೆ. ಅದನ್ನೆಲ್ಲ ಕಲಿತರೆ ಮಕ್ಕಳು ಇಂಗ್ಲೀಷನ್ನು ಸಹ ಸರಳವಾಗಿ ಕಲಿಬೋದು. ಈಗ ಹೇಗಿದ್ದರೂ ಶಾಲೆಗಳಿಗೆ ರಜಾ ಬರುತ್ತೆ. ಸೊ ರಜಾ ಕಾಲದಲ್ಲಿ ಅವರೆಲ್ಲವನ್ನು ಕಲಿತ್ಕೊಂಡ್ಬಿಟ್ರೆ ಮುಂದೆ ಅವರಿಗೆ ಅನುಕೂಲ ಆಗುತ್ತೆ. ಈಗ 4ನೇ ಪದ ಗೋಚರ, ಗೋಚರ. ಇದನ್ನು ಗ ಪ್ಲಸ್ ಓ, ಚಗೆ ಚ
ಪ್ಲಸ್ ಅ ರಗೆ ಪ್ಲಸ್ ಅ ಗೋಚರ. ಇದನ್ನು ಇಂಗ್ಲೀಷ್ನಲ್ಲಿ ಗ. ಓ ಚಗೆ ನಿನ್ನೆ ಕೂಡ ಒಂದು ಪದ ಬಂದಿತ್ತು ಚ. ಸಿ ಹೆಚ್ ಚ ಅ ಗೋಚರ ರ ಆರ್ ಅ ಎ ಗೋಚರ. ಈಗ ಅವು ಗೌಣ, ಅವುಗೆ ಎಯು ಹಾಗೂ ಓ ಯು ಎರಡನ್ನೂ ಬಳಸ್ತಾರೆ. ಕೆಲವು ಕಡೆ ಓ ಡಬ್ಲ್ಯೂ ಅಂತ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ಈಗ ಗೌಣ ಗ ಪ್ಲಸ್ ಅವು ಪ್ಲಸ್ ಅ. ಇಲ್ಲಿ ಗ ಜಿ, ಇಲ್ಲಿ ಎ ಯು ಆರ್ ಓ ಯು. ಗೌ ನ, ನಗೆ ಎನ್, ಅಗೆ ಎ ಗೌಣ. ಗೌಡ ಗೌಡ ಅದಕ್ಕೂ ಸಹ ಗ ಪ್ಲಸ್ ಅವು ಡ ಪ್ಲಸ್ ಅ ಗೌಡ. ಗಗೆ ಜಿ, ಅವುಗೆ ಓ ಯು ಗೌ. ಡಗೆ ಡಿ, ಎ ಅಗೆ ಎ. ನೆಕ್ಸ್ಟ್ ಪದ ಗೌಡತಿ ರ ತಿ ಗ ಔ ಗೌ ಡ ಪ್ಲಸ್ ಗೌಡ ತಿ ತ ಪ್ಲಸ್ ಇ. ಇದನ್ನೇ ಬರೆಯೋದಾದರೆ ಗ ಎ ಯು ಆರ್ ಓ ಯು ಗೌ ಡ ಗೆ ಡಿ ಅಗೆ ಎ. ಈಗ ಮಕ್ಕಳು ಈ ಥರ ಇದನ್ನು ಮೊದಲೇ ಈ ಥರದ್ದವನ್ನು ಬರೆದು ಇಟ್ಕೊಂಡ್ರೆ ಎ ಟು ಝಡ್ಡನ್ನು ಇದನ್ನು ಇಟ್ಕೊಂಡಿದ್ರೆ ಈಗ ಡ ಅಂದರೆ ನೋಡೋದಿಲ್ಲ. ಡ ಯಾವ ಉಚ್ಚಾರ ಇದೆ, ಗ ಯಾವ ಉಚ್ಚಾರ ಇದೆ, ಯಾವ ಅಕ್ಷರ ಇದೆ, ಈ ಯಾವ ಅಕ್ಷರ ಇದೆ, ಹೀಗೆ ನೋಡಿ ನೋಡಿ ಬರೆಯೋದನ್ನೇ ಅವ್ರಿಗೆ ಸ್ವಲ್ಪ ಅವಕಾಶ ಕೊಟ್ಟರೆ ಇನ್ನೂ ಬೇಗ ಕಲಿತಾರೆ. ನಂತರ ಗೌರವ ಗ ಪ್ಲಸ್ ಔ ಗೌ ರ ಪ್ಲಸ್ ಅ ವ ಪ್ಲಸ್ ಅ ಗೌರವ. ಇಲ್ಲಿ ಗ ಔ ರ ಆರ್ ಎ ವಿ ಎ ಗೌರವ. ಅತ್ಯಂತ ಸುಲಭವಾದ ವಿಧಾನ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಕ್ಷರದ ಪದಗಳನ್ನು ಬರೆಯೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.